ಮಕರ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಒಂದು ಭವಿಷ್ಯ ಹೇಗಿದೆ, ಏನು ಹೇಳುತ್ತೆ ಗೋಚಾರ ಫಲ, ಹಾಗೆ ಅವರಿಗೆ ಯಾವೆಲ್ಲ ಒಂದು ಭಾಗ್ಯಗಳು ಅಂದರೆ ಅದೃಷ್ಟಗಳು ಈ ಅಕ್ಟೋಬರ್ ತಿಂಗಳಲ್ಲಿದೆ, ಹಾಗೆ ಏನು ಅಶುಭ ಫಲ ಇದೆ, ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಗುರುಗಳೇ? ಸೊ ಮಕರ ರಾಶಿ, ಆ ಮಕರ ರಾಶಿಯಲ್ಲಿ ಯಾವುದೇ ಗ್ರಹಗಳು ಇಲ್ಲ. ಎರಡನೇ ಮನೆಯಲ್ಲಿ ರಾಹು ಇದೆ. ಆ ಎರಡನೇ ಮನೆಯಲ್ಲಿ ರಾಹುವನ್ನು ಪಾಪಗ್ರಹ ಅಂತ ಕರೆದ್ರೆ ಅವನು ಶುಭನೂ ಆಗಲ್ಲ ಅಶುಭನೂ ಆಗಲ್ಲ, ಅವನು ನ್ಯೂಟ್ರಲ್ ಆಗಿಬಿಡ್ತಾನೆ, ಅಂಥ ವ್ಯತ್ಯಾಸನೇ ಇಲ್ಲ. ಆದರೆ ಎಲ್ಲ ಕ್ಷೇತ್ರಗಳು ಬಹಳ ಜಾಗೃತವಾಗಿರಬೇಕು. ಸೊ ಮಕರಕ್ಕೆ ಎರಡನೇ ಮನೆಯಲ್ಲಿ ರಾಹು ಏನು ತೊಂದರೆ ಕೊಡ್ತಾ ಇದ್ರು ಕೂಡ ಆ ರಾಹು ನಂಬಕ್ಕಾಗಲ್ಲ, ಯಾವಾಗ ಬೇಕಾದ್ರೂ ತಾಪತ್ರ ಕೊಡ್ಬೋದು, ಕುಟುಂಬವನ್ನು ದೂರ ಮಾಡ್ಬೋದು, ಹಣಕಾಸು ಇದಕ್ಕಿದ್ದಂಗೆ ನಷ್ಟ ಆಗ್ಬೋದು, ಯಾರಿಗಾದರೂ ಸುಮ್ಮನೆ ಇರಲಾರ್ದೆ ನಾವು ಮಾತು ಕೊಟ್ಟು ಆ ಮಾತು ಸಿಕ್ಕಾಕೋಬಹುದು. ಈ ಮಾತು ವಿಚಾರವಾಗಿ, ವ್ಯವಹಾರಿಕ ವಿಚಾರವಾಗಿ, ಕುಟುಂಬದ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ಈ ಮಕರ ರಾಶಿಯವರು ಅತ್ಯಂತ ಜಾಗೃತರಾಗಿ ಇರಬೇಕು ಅಂತ. ಇನ್ನು ಮೂರನೇ ಮನೆಯಲ್ಲಿ ಶನಿ ಸಂಚಾರ ಆಗ್ತಾ ಇದೆ. ಪಾಪಗ್ರಹಗಳು ಆ ಶನಿ ಮೂರನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ಪ್ರಯತ್ನಕ್ಕೆ ಫಲ ಇರುತ್ತೆ, ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದು ಸಿದ್ಧಿ ಆಗಿಬಿಡುತ್ತೆ ಅಂತ. ಇನ್ನು ನಾಲ್ಕನೇ ಮನೆಯಲ್ಲಿ ಯಾವುದೇ ಗ್ರಹಗಳು ಇಲ್ಲ, ಐದನೇ ಮನೆಯಲ್ಲಿ ಯಾವುದೇ ಗ್ರಹಗಳು ಇಲ್ಲ. ಆರರಲ್ಲಿ ಗುರು ಇರೋದರಿಂದ ಆ ಗುರು ಆರರಲ್ಲಿ ಅಂತಹ ಶುಭ ಫಲ ಕೊಡಲ್ಲ. ಹಣಕಾಸು ಕೈಯಿಂದ ನಷ್ಟ ಆಗ್ಬೋದು, ಅದು ಗುರುಬಲ ಇಲ್ಲದೆ ಹೋಗ್ಬೋದು. ಯಾವುದೇ ಕೆಲಸ ಮಾಡಬೇಕಾದ್ರೆ 1 ಅಥವಾ 2 ಸಾರಿ ನೀವು ಯೋಚನೆಯನ್ನು ಮಾಡಿ ಮುಂದುವರಿಬೇಕು ಅಂತ. ಇನ್ನು ಆ ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಯಾವುದೇ ಗ್ರಹ ಇಲ್ಲ, ವೈವಾಹಿಕ ಜೀವನದಲ್ಲಿ ಅಂಥ ವ್ಯತ್ಯಾಸಗಳೇನೂ ಆಗಲ್ಲ. ಆದರೆ ಅಷ್ಟಮದಲ್ಲಿ ಶುಕ್ರ ಬಂದಾಗ 8ನೇ ಮನೆ ಶುಕ್ರ ಅಂತಹ ಶುಭ ಅಶುಭ ಏನು ಕೊಡದೆ ಹೋಗ್ತಾನೆ. ವೈವಾಹಿಕ ಜೀವನದಲ್ಲಿ ಹೇಗಿರುತ್ತೋ ಹಾಗಿರುತ್ತೆ. ಏನೇ ನಿರ್ಧಾರ ತಗೋಬೇಕಾದ್ರೂ ಕೂಡ ನೀವು ಇದನ್ನು ಬಿಟ್ಟು, ಯಾವುದನ್ನು ಬಿಟ್ಟು, ಈ ಅಕ್ಟೋಬರನ್ನು ಬಿಟ್ಟು ನೀವು ವೈವಾಹಿಕ ಜೀವನದ ಸಮಸ್ಯೆಯನ್ನು ನೀವು ಯೋಚನೆ ಮಾಡಬೇಕು. ಈಗೇನು ಯೋಚನೆ ಮಾಡ್ತಕ್ಕಂಥ ಸಮಯ ಅಲ್ಲ ಅಂತ. ಇನ್ನು ಭಾಗ್ಯದಲ್ಲಿ ರವಿದಾನೆ, ಸರ್ಕಾರದ ಕೆಲಸಗಳಾಗ್ತದೆ. ಏನು ಕೋರ್ಟು ಕಚೇರಿಗಳೇನಾದರೂ ಕೂಡ ಸರ್ಕಾರದಿಂದ ಏನಾದರೂ ನಿಮ್ಗೆ ಸಹಾಯ ಆಗಬೇಕಾದ್ರೆ 100ಕ್ಕೆ 100 ಎಲ್ಲ ಸಹಾಯ ನಿಮಗೆ ಸಿಗುತ್ತೆ. ಅದೃಷ್ಟ ಅನ್ನೋದು ನಿಮಗೆ ಉಂಟಾಗ್ತದೆ ಅಂತ. ಇನ್ನು ಮಕರ ರಾಶಿಯವರಿಗೆ ದಶಮ ಸ್ಥಾನ, ಕಾರ್ಯಸ್ಥಾನ, ಕಿರೀಟ ಸ್ಥಾನ, ಪ್ರಮೋಷನ್ನು, ಕೆರಿಯರ್ ಎಲ್ಲ ಬರುತ್ತೆ. ಅಲ್ಲಿ ಮಂಗಳ ಮತ್ತು ಬುಧ ಇದ್ದಾಗ ಸ್ವಲ್ಪ ನಿಧಾನ ಆಗುತ್ತೆ. ಅಕ್ಟೋಬರ್ ಕೊನೆಯ ವಾರದಲ್ಲಿ ನಿಮಗದು ಎಲ್ಲ ಕೈಗೆ ಸಿಕ್ಬಿಡುತ್ತೆ. ಇನ್ನು ಅದೇ ಮಕರ ರಾಶಿಯವರಿಗೆ 11ರಲ್ಲಿ ಯಾವುದೇ ಗ್ರಹಗಳಿಲ್ಲ. ಸೊ ಅದರಿಂದ ಲಾಭ ನಷ್ಟಗಳೇನೂ ಉಂಟಾಗಲ್ಲ. ಇನ್ನು ಕೋರ್ಟು ಕಚೇರಿ ಅಂತ ಏನಾದರೂ ಇದ್ದರೆ, ಸಮಸ್ಯೆಗಳಿದ್ದರೆ ಅದು ಹಾಗೆ ಮುಂದುವರಿಯುತ್ತೆ. ಅಕ್ಟೋಬರಲ್ಲಿ ಏನೂ ಬದಲಾವಣೆಗಳು ಆಗಲ್ಲ. ಅದೇ ಆ ಮಕರ ರಾಶಿಯವರಿಗೆ 12ನೇ ಮನೆಯಲ್ಲಿ ಯಾವುದೇ ಗ್ರಹಗಳು ಇಲ್ಲದಿರೋ ಕಾರಣ ನೀವು ಹೊರದೇಶಕ್ಕೆ ಹೋಗ್ಬೋದು, ಅಥವಾ ಈ ಅಕ್ಟೋಬರಲ್ಲಿ ಬೇಡ, ಮುಂದಿನ ತಿಂಗಳಾದರೂ ಹೋಗ್ತೀನಿ ಅಂತ ಅನ್ಕೋಬೋದು. ದೇಶದ ಪ್ರಯಾಣದಲ್ಲಿ ಯಾವುದೇ ವ್ಯತ್ಯಾಸಗಳು ಇಲ್ಲ. ಹಾಗಾಗಿ ಈ ಮಕರ ರಾಶಿಯವರಿಗೆ 50-50 ಅಂತ ಕರಿತೀವಿ. ಅಂದರೆ 50 ಭಾಗ ಶುಭ, 50 ಭಾಗ ಅಶುಭ ಇರ್ತದೆ. ಯಾಕೆಂದರೆ ಗುರುಬರ ಇಲ್ಲ ಅವ್ರಿಗೆ. ಆದ್ದರಿಂದ ನೀವು ಗುರುಗ್ರಹಕ್ಕೆ ಸಂಬಂಧಪಟ್ಟ ಪೂಜೆ ಮಾಡ್ಕೋಬೇಕು. ಗುರುಗ್ರಹ ಹೇಗೆ ಮಾಡೋದು ಅಂದರೆ, ಮೊದಲು ಮನೆ ದೇವರಿಗೆ ಪ್ರಾರ್ಥನೆ ಮಾಡ್ಕೋಬೇಕು. ನೀವು ಅಕ್ಟೋಬರ್ ತಿಂಗಳಲ್ಲಿ ಈಗ ನೀವು ಮನೆ ದೇವರನ್ನು ಆರಾಧನೆ ಮಾಡೋದ್ರಿಂದ ನಿಮಗೆ ಗುರುಬಲ ಬಂದುಬಿಡುತ್ತೆ. ಜೊತೆಯಾಗಿ ನೀವು ನಿಮ್ಮ ಕೈಯಿಂದ ಅಷ್ಟು ಕಡಲೆಕಾಳನ್ನು, ಹಳದಿ ವಸ್ತ್ರವನ್ನು, ಬೆಲ್ಲವನ್ನು ದಾನ ಮಾಡಬೇಕು. ಈಶ್ವರನ ದೇವಸ್ಥಾನಕ್ಕೆ ರುದ್ರಾಭಿಷೇಕವನ್ನು ಮಾಡಬೇಕು. ಜೊತೆಯಲ್ಲಿ ಒಂದು ಕಬ್ಬಿನ ಹಾಲಿಂದ ಆ ಶಿವನಿಗೆ ಅಭಿಷೇಕವನ್ನು ಮಾಡಿ ಓಂ ಗುರುವೇ ನಮಃ ಅಂತೇಳಿ ನೀವು 108 ಸಾರಿ 19 ದಿನಗಳ ಕಾಲ ಗುರುಜಪ ಮಾಡ್ತು ಅಂದರೆ ನಿಮಗೆ ಗುರುದೋಷ ಬಿಟ್ಟು ಹೋಗ್ತದೆ. ಆ ಗುರುಬಲ ನಿಮಗೆ ಬರುತ್ತೆ. ಮನೆ ದೇವರನ್ನ ಪೂಜೆಯನ್ನು ನೀವು ಮಾಡಿಕೊಳ್ಳಲೇಬೇಕು.